ಗುರುಗಳು ಹೇಳ್ತಾ ಇರೋದು, ವೇದವ್ಯಾಸ ದೇವರು ತಮ್ಮ ಶಿಷ್ಯರಿಗೆ ನೋಡಪ್ಪ ಹೀಗೊಂದು ಸೂತ್ರ ಇದೆ, ಓಂ ಅಥಾತೋ ಜಿಜ್ಞಾಸ ಅಂತ ಒಂದು ಸೂತ್ರ, ಇನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಮತ್ತೊಂದು ಸೂತ್ರ, ಹೀಗೆ 2 ಸೂತ್ರ ಉಂಟು ಅಂತ ಏನಾದರೂ ವೇದವ್ಯಾಸ ದೇವರು ಹೇಳಿದಾರೋ? ಎಲ್ಲೂ ಹೇಳಿಲ್ಲ. ಹಾಗಿದ್ರೂ ತೋರಿಸಿ ಅಂತ ಆಚಾರ್ಯರ ಪ್ರಶ್ನೆಯಾಗಿದೆ. ಪ್ರಥಮ ಸೂತ್ರದಲ್ಲಿ ಪಾಠಭೇದ ಇದೆ ಅಂತಂಬೋದಕ್ಕೆ ಯಾರು ಹೇಳಬೇಕು? ವೇದವ್ಯಾಸದೇವರು ಹೇಳಬೇಕು. ನೋಡಪ್ಪ ಅಂತ ವೇದವ್ಯಾಸದೇವರು ಹೇಳಿದೆ, ಬೇರೆ ಯಾರ್ಯಾರ್ಯಾರು ಮಾತು ನಿಮ್ಮ ಮಠದಲ್ಲೇ ಒಪ್ಪಲ್ಲ, ಟಿಪ್ಪಣಿಕಾರರು ಈ 2 ಓಂಕಾರ ಎಂಬುದು ಅದ್ರ ಬಗ್ಗೆ ಚರ್ಚೆ. ಇವಾಗ ನಮ್ಮ ಮಠದಲ್ಲಿ ಒಪ್ಪಲ್ಲ ಒಪ್ತಾರೆ ಎಂಬುದು ಯಾರು ಹೇಳಿದ್ರು? ನಮ್ಮ ಮಠದಲ್ಲಿ ಒಪ್ತಾರೆ. ಯಾಕೆ ಒಪ್ತಾರೆ? ಸತ್ಯನಾಥ ಒಪ್ಪೇ ಒಪ್ತಾರೆ. ಯಾಕೆ ಒಪ್ಪೋದಿಲ್ಲ? ಕೆಲವರು ಹೀಗೂ ಆಕ್ಷೇಪ ಮಾಡಿದ್ದಾರೆ, ಸೂತ್ರಕಾರರೇ ಹೇಳಬೇಕಾಗಿತ್ತು ಪಾಠಭೇದ ಇದೆ ಅಂತ. ಇಲ್ಲಿ ಪಾಣಿನಿ ಹೇಳಿದ್ರ? ಜೈಮಿನಿಗಳೇ ಹೇಳಿದ್ರ? ಬೇಡ, ಅಷ್ಟು ದೊಡ್ಡದು ಬೇಡ. ಒಂದು ಕಾವ್ಯದೊಳಗೆ ಕಾವ್ಯವನ್ನು ರಚನೆ ಮಾಡುವ ಕವಿಗಳು ಇಲ್ಲೇ ಬಹಳ ಜನ ಕೂತಿದ್ದಾರೆ. 2 ತರಹದ ಶ್ಲೋಕ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಪಾಠ ಕೊಡ್ತಾರೆ, ಬಿಟ್ಟುಬಿಡ್ತಾರೆ. ನಾವು ಮಾಡಿದ ಶ್ಲೋಕದಲ್ಲಿ 2 ಪಾಠಗಳಿವೆ ಅಂತ ಘೋಷಣೆ ಮಾಡ್ತಾರ? ಆ ಸಂಪ್ರದಾಯವೇ ಇಲ್ಲ. ನಿರವಕಾಶ ಪ್ರಮಾಣಗಳಿಂದ 2 ಪಾಠ ಇದೆ ಅಂತ ನಾವು ತಿಳ್ಕೋಬೇಕೇ ಹೊರತು ಪಾಠಭೇದ ಇದೆ ಅಂತ ಸೂತ್ರಕಾರರೇ ಹೇಳಿದ್ದಾರಾ ಅಂತ ಅದರ ಬಗ್ಗೆ ಜಿಜ್ಞಾಸೆ ಮಾಡುವುದು ಅವಶ್ಯಕವೇ ಇಲ್ಲ.